ಹಲೋ ಎವ್ರಿವಾನ್. ಸ್ನೇಹಿತರೆ, ನನಗೋಸ್ಕರ ಒಂದು ಪಾರ್ಸಲ್ ಬಂದಿದೆ. ಅದ್ರೊಳಗೆ ಏನಿದೆ ಅಂತ ಬನ್ನಿ ನೋಡೋಣ. ಅದ್ರೊಳಗೆ ನನಗೋಸ್ಕರ ಏನೋ ಇದೆಯಂತೆ. ಹೊಸ ವರ್ಷಕ್ಕೆ ನನಗೆ ಸಿಗಬೇಕಾಗಿತ್ತು, ಆದರೆ ಲೇಟ್ ಆಗೋಯ್ತು. ಇದನ್ನು ಆರ್ಡರ್ ಕೊಟ್ಟು ಮಾಡಿಸಿರೋದು ನನ್ನ ದೊಡ್ಡ ಮಗ. ಈಗ ಇದ್ರೊಳಗೆ ಒಂದು ಚಾಕು ಇದೆ. ಇನ್ನು ನನ್ನ ಚಿಕ್ಕ ಮಗ ನನಗೋಸ್ಕರ ತರಿಸಿದ. ಚಾಕು ತುಂಬ ಶಾರ್ಪ್ ಆಗಿದೆ, ಹುಷಾರಾಗಿ ಯೂಸ್ ಮಾಡು ಅಂತ ಹೇಳಿದ. ನಾನು ಇದನ್ನು ತೆಗಿಯೋಕ್ಕೆ ಹೋಗಲಿಲ್ಲ. ಅನ್ಬಾಕ್ಸಿಂಗ್ ಅಂತೂ ಆಯಿತು. ಇದ್ರ ಮೇಲಿರೋ ಸ್ಟಿಕ್ಕರ್ ಎಲ್ಲ ತೆಗಿಬೇಕು. ಎರಡು ಕಡೆನೂ ಅಂಟಿಸಿದ್ದಾರೆ. ಇದನ್ನು ತೆಗ್ದಾದ್ಮೇಲೆ ಇದನ್ನು ಓಪನ್ ಮಾಡೋದು. ಫುಲ್ ಬಾಕ್ಸ್ ಓಪನ್ ಮಾಡೋಷ್ಟು ಪೇಷನ್ಸ್ ನಂದ್ರೊಳಗಿಲ್ಲ. ಥ್ಯಾಂಕ್ ಯು ಕಾರ್ಡ್ ಇದೆ. ಇದು ಮಾರ್ಬಲ್ ಮಿಸ್ಟ್ ಕಡೆಯಿಂದ. ಫಸ್ಟು ಪಾರ್ಸಲಲ್ಲಿ ಏನಿದೆ ಅಂತ ನೋಡೋಣ ಬನ್ನಿ. ಇದರೊಳಗೆ ಗೋಲ್ಡನ್ ಸ್ಟ್ಯಾಂಡ್ ಒಂದು ಕೊಟ್ಟಿದ್ದಾರೆ. ಇದ್ರ ಮೇಲೆ ಮೋಸ್ಟ್ಲಿ ಅದನ್ನು ಇಡೋದು. ಇದು ನೋಡಿ, ನಂಗೆ ನೋಡ್ದಲೇ ಗೊತ್ತಾಯಿತು ಇದ್ರೊಳಗೆ ಏನಿರ್ಬೋದು ಅಂತ. ಲೇಕಿನ್ ಪಿಕ್ಚರ್ ಅಭಿ ಕ್ಲಿಯರ್ ನಹಿ ಹೈ ಮೇರೆ ದೋಸ್ತ್. ನನ್ನ ಚಾನಲ್ ನೇಮ್ ಕಾಣಿಸ್ತಾ ಇದೆ, ಯೂಟ್ಯೂಬ್ ಸಿಂಬಲ್ ಇದೆ. ಓ ಮೈ ಗಾಡ್, ಸುಮಾರು ಟೈಮಿಂದ ಈ ಥರ ಪಿಕ್ಚರ್ ನನ್ನ ಕಣ್ಮುಂದೆ ಬರ್ತಾನೆ ಇತ್ತು. ಇದನ್ನು ಪೂರ್ತಿ ಸೆಟ್ ಮಾಡಿ ನಿಮಗೆ ತೋರಿಸ್ತೀನಿ. ನನಗೆ ತುಂಬಾ ಖುಷಿ ಕೊಟ್ಟಿರೋ ಅಂಥ ಗಿಫ್ಟ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಇದಕ್ಕೆ ರೇಸಿನ್ ಆರ್ಟ್ ಅಂತ ಹೇಳ್ತಾರೆ. ನವಂಬರ್ ತಿಂಗಳಿಂದ ನನ್ನ ತಲೆಯಲ್ಲಿತ್ತು, ಎಲ್ಲಿ ನೋಡಿದರೂ ಇದೇ ಕಾಣಿಸ್ಕೊಳ್ಳೋದು. ಆದರೆ ನನಗೆ ಈ ಥರ ಗಿಫ್ಟಾಗಿ ಸಿಗುತ್ತೆ ಅಂತ ನಾನು ನಿಜವಾಗ್ಲೂ ಕನಸಲ್ಲೂ ಅಂದ್ಕೊಂಡಿರಲಿಲ್ಲ. ಇದನ್ನು ಮಾಡೋ ಪ್ರೊಸೀಜರ್ ಇರುತ್ತಲ್ಲ, ಅದು ಯಾವಾಗಲೂ ಕಣ್ಮುಂದೆ ಬರ್ತಾನೆ ಇರೋದು. ಡ್ರೈ ಫ್ಲವರ್ಸ್ ಎಲ್ಲ ಸೇರಿಸಿ ಇದನ್ನು ಮಾಡಿರ್ತಾರೆ. ನನಗಂತೂ ನನ್ನ ಚಾನಲ್ ಹೆಸರು ನೋಡಿ ತುಂಬ ಖುಷಿ ಆಯಿತು. ಇದರೊಳಗೆ ಡ್ರೈ ರಿಯಲ್ ಫ್ಲವರ್ಸ್ ಯೂಸ್ ಮಾಡಿದ್ದಾರೆ, ಗ್ಲಿಟರ್ ಇದೆ. ತುಂಬ ಇಂಟ್ರೆಸ್ಟ್ ಇರೋರು ಈ ಆರ್ಟ್ನ ಕಲ್ತು ಮನೆಯಲ್ಲೇ ತಯಾರಿಸ್ಕೋಬೋದು. ಅನ್ಬಾಕ್ಸಿಂಗ್ ಅಂತೂ ಮಾಡಿದಾಯಿತು. ಗಿಫ್ಟ್ ತುಂಬ ಇಷ್ಟ ಆಯಿತು. ಆದರೆ ಇದ್ರದ್ದು ಒಳ್ಳೆ ಪಿಕ್ಚರ್ ತಗೋಬೇಕಲ್ಲ, ಎಲ್ಲಿ ತಗೊಳ್ಳಿ ಅಂತ ಕಾಯ್ತಾ ಇದ್ದೆ. ಚಿಟ್ಟೆಗಳಿಗೂ ಕಾಯ್ತಾ ಇದ್ದೆ. ಕರೆಕ್ಟಾಗಿ ಬಂದು ಮ್ಯಾಚ್ ಸ್ಟಿಕ್ ಬ್ರಾಮ್ಲಿಯೇಡ್ ಇದ್ರ ಜೊತೆ ಒಂದು ಒಳ್ಳೆ ಫೋಟೋ ತಗೊಂಡೆ. ಹೂವಂತೂ ಇವತ್ತು ಕರೆಕ್ಟಾಗಿ ಎದ್ದು ಕಾಣಿಸ್ತಾ ಇತ್ತು ಅಲ್ವಾ. ಇವತ್ತು ದಾಸವಾಳ ಹೂ ಅರಳಿದೆ. ಇದ್ರ ಜೊತೆನೂ ಸೂಪರಾಗಿ ಕಾಣಿಸ್ತಾ ಇತ್ತು. ಬ್ಯಾಕ್ಗ್ರೌಂಡಲ್ಲಿ ಚಿಟ್ಟೆ ಬಂದು ಹೂ ಮೇಲೆ ಕುಂತಿದೆ. ಅದ್ರ ಜೊತೆ ಇದನ್ನು ಸೆಟ್ ಮಾಡ್ತಾಯಿದ್ವಿ. ನನಗಂತೂ ನಿಜವಾಗ್ಲೂ ಎಷ್ಟು ಫೋಟೋ ವೀಡಿಯೋ ತಗೊಂಡ್ರೂ ಸಮಾಧಾನನೇ ಆಗ್ತಾಯಿಲ್ಲ. ಸುಂದರವಾದ ಹೂವಿನ ಹೆಸರು ಗೆಲಾಡಿಯಾ ಅಂತ, ಗಲಾಟೆ ಹೂ ಅಂತಲೂ ಕರೀತಾರೆ. ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರಲ್ಲಿ ಲೈಕ್ ಮಾಡೋದು ಮರಿಬೇಡಿ. ಮತ್ತು ಈ ಚಿಟ್ಟೆಗೋಸ್ಕರ ಆದರೂ ಒಂದು ಲೈಕ್ ಕೊಡಲೇಬೇಕು. ಮತ್ತೆ ಸಿಗೋಣ ಇನ್ನೊಂದು ಒಳ್ಳೆ ವಿಡಿಯೋ ಜೊತೆ. ಅಲ್ಲಿವರೆಗೂ ಧನ್ಯವಾದಗಳು. ಥ್ಯಾಂಕ್ ಯು. ನಮಸ್ಕಾರ.